the burning up. In the previous class, we know the main important business types. First, in the previous class, sole proprietorship. Today, we discuss a very important second, very important second business type. Business type. Giant Hindu family business. Giant Hindu business, family business. What do you mean by a giant Hindu family business? ಅವಿಭಕ್ತ ಕುಟುಂಬ ಅಂತ ಕರೀತಾರೆ ಕನ್ನಡದಲ್ಲಿ. ಅವಿಭಕ್ತ ಕುಟುಂಬ ಅಂದ್ರೆ ಫಾರ್ ಎಕ್ಸಾಂಪಲ್ ಮೀನಿಂಗ್ ಹೇಳುತ್ತೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸಿನೆಸ್? ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸಿನೆಸ್ refers to a form of organization where the business is owned and carried on by the members of the Hindu undivided family. It is called Hindu undivided family business. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರಿಬೇಕು ಅಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಅನ್ನ ರನ್ ಮಾಡ್ತಾರೆ ಒಂದು ಫ್ಯಾಮಿಲಿಯಲ್ಲಿ. ಫ್ಯಾಮಿಲಿಯಲ್ಲಿರುವಂತಹ ಓಲ್ಡೆಸ್ಟ್ ಪರ್ಸನ್ ಅಂದ್ರೆ ಫುಲ್ ಎಲ್ಡೆಸ್ಟ್ ಆಗಿರುವಂತಹ ಪರ್ಸನ್ ಏನಿದಾರಲ್ಲ ಅವರು ಹಿ ಇಸ್ ಕಾಲ್ಡ್ ಎ ಕರ್ತ. ಯಾರು ಮುಖ್ಯಸ್ಥರಾಗಿರ್ತಾರೆ, ಓಪಿಯಾಗಿರ್ತಾರೆ, ಅವರನ್ನು ನಾವು ಕರ್ತ ಅಂತ ಕರಿತೀವಿ. ಇನ್ ದ ಇನ್ಫಾರ್ಮೇಶನ್ ಅಂದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ನಾವು ಅವರನ್ನ ಏನ್ ಕರಿತೀವಿ? ಕರ್ತ ಅಂತ ಕರಿತೀವಿ. ಕರ್ತ ಅವರ ಉದ್ದೇಶ ಏನು ಅಂದ್ರೆ ಕರ್ತ ಈಸ್ ದ ಎಲ್ಡೆಸ್ಟ್ ಮೆಂಬರ್ ಆಫ್ ಹಿಂದೂ undivided family. Karta manages and control the business of the Hindu undivided family. Same to same. ನಿನ್ನೆ ನಾನು ಏನು ಹೇಳಿದ್ನೋ ಇವತ್ತು ಅದರ ಮುಂದುವರೆದ ಭಾಗ. ಟೈಪ್ಸ್ ಆಫ್ ಬಿಸ್ನೆಸ್, ವೇರಿಯಸ್ ಟೈಪ್ಸ್ ಆಫ್ ಬಿಸ್ನೆಸ್. ನಿನ್ನೆ ಸೋಲ್ ಟ್ರೇಡಿಂಗ್ ನೋಡಿದ್ವಿ, ಇವತ್ತು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಇಲ್ಲಿ ಏನಾಗುತ್ತೆ, ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿ ಅಲ್ಲಿ ಈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅವರು ಏನ್ ಮಾಡ್ತಾರೆ? he can run the business, organizing the business and controlling the business. But one family, not one person. ನಿನ್ನೆ ನಾನು ಹೇಳಿದೆ single person he can control and manage and he get a profit and he get also risk and also loss. But Hindu undivided family he can manage one person. We call it karta. ನಾವೇನ್ ಕರಿತೀವಿ ಅವ್ರನ್ನ ಕರ್ತ ಅಂತ ಕರಿತೀವಿ. he can manage the company organization but all the members he can help ಮಾಡ್ತಾರೆ ಅಂತ ಹೇಳ್ತಾರೆ. ಕರ್ತ liability is unlimited. very important. ಕರ್ತ liability is unlimited ಅಂದ್ರೆ one business refers a form of organization wherein the business is owned, one family owned ಆಗಿರುತ್ತೆ, carried on by members within the family members. He can control overall the organization. One person we call karta ಅಂತ ಕರಿತೀವಿ. ಎಲ್ಡೆಸ್ಟ್ ಆಗಿರುವಂತಹ ಪರ್ಸನ್ he is a karta. ಅವರೇನ್ ಮಾಡ್ತಾರೆ? he can control overall the organization ಅನ್ನ ಕಂಟ್ರೋಲ್ ಮಾಡ್ತಾರೆ, ಫ್ಯಾಮಿಲಿ ಆರ್ಗನೈಸೇಷನ್ ನ. ಫಾರ್ ಎಕ್ಸಾಂಪಲ್ ನೀವು ಧಾರವಾಡಕ್ಕೆ ಹೋದ್ರೆ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಎಷ್ಟೋ ಫ್ಯಾಮಿಲಿಗಳು ಇವತ್ತು ಕ್ಲಾತ್ ಬಿಸ್ನೆಸ್ ಅನ್ನು ಮಾಡ್ತಾರೆ. ಕ್ಲಾತ್ ಬಿಸ್ನೆಸ್ he can one person, ಅವ್ರ ಮನೆಗೆ ಒಬ್ರು ಇರ್ತಾರೆ, he is called a ಕರ್ತ. ಅವರೇನ್ ಮಾಡ್ತಾರೆ? he can manage. ಇಲ್ಲಿ ಅದನ್ನೇ ಹೇಳ್ತಾರೆ, ಅವರು ಮ್ಯಾನೇಜ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಜೊತೆಗಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ಲ ಅವ್ರೇನ್ ಮಾಡ್ತಾರೆ? he can ಕೋಆಪರೇಷನ್ ಮಾಡ್ತಾರೆ. ಈ ಕರ್ತ ಅವರಿಗೆ ಫ್ಯಾಮಿಲಿಯಲ್ಲಿರುವಂತಹ 10 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. 10 ಮೆಂಬರ್ಸ್ he can help to the ಕರ್ತ ಅವರಿಗೆ 10 ಜನ ಏನ್ ಮಾಡ್ತಾರೆ? he can help ಮ್ಯಾನೇಜ್ ಮಾಡಲಿಕ್ಕೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ ಅವ್ರೇನ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಕರ್ತ ಅವರು ಇಡೀ ಆರ್ಗನೈಸೇಷನ್ ನ ಓನರ್ ಆಗಿರ್ತಾರೆ. ಬಟ್ ಮ್ಯಾನೇಜ್ ದ ಓವರ್ ಆಲ್ ಥಿಂಗ್ಸ್, ಎಲ್ಲಾ ಬಿಸ್ನೆಸ್ ನ ಎಲ್ಲಾ ಆಕ್ಟಿವಿಟಿ ಮೇಲೆ he can manage and also control. ಹಾಗಾದ್ರೆ ಕೋಆಪರೇಷನ್ ಮಾಡೋದಿದೆಲ್ಲ ಇಟ್ ಇಸ್ ವೆರಿ important. Without ಕೋಆಪರೇಷನ್
ಇವರಿಗೆ ಹೆಲ್ಪ್ ಮಾಡ್ತಾರೆ. ಹಿ ಕ್ಯಾನ್ ಕಂಟ್ರೋಲ್ ದ ಆರ್ಗನೈಸೇಷನ್. ಹಾಗಾದ್ರೆ ಫೀಚರ್ಸ್ ಏನು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಲಕ್ಷಣಗಳೇನು ಅಂತ ಕೇಳಿದ್ರೆ, ಫಸ್ಟ್ ಒನ್ ಲಯಬಿಲಿಟಿ. ದ ಲಯಬಿಲಿಟಿ ಆಫ್ ಕರ್ತ ಈಸ್ ಅನ್ಲಿಮಿಟೆಡ್. however the liability of co-persons is limited. ಇಲ್ಲಿ ನೋಡಿ, ಫಸ್ಟ್ ಲಯಬಿಲಿಟಿ ಏನಿದೆಲ್ಲ ಇಟ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಹೊಣೆಗಾರಿಕೆ ಅಂತ ಕರೀತಾರೆ ಕನ್ನಡದಲ್ಲಿ. ಹೊಣೆಗಾರಿಕೆ. ಲಯಬಿಲಿಟಿ ಆಫ್ ಕರ್ತ ಈಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಅಂದ್ರೆ ಏನು ಅಂತ ನಾನು ಹಿಂದೆ ಹೇಳಿದ್ದೀನಿ ಕ್ಲಾಸಲ್ಲಿ. ಅನ್ಲಿಮಿಟೆಡ್ ಮೀನ್ಸ್ he can sell his own property to fulfill the loss of the organization. When his company become a loss, ಯಾವಾಗ ಕಂಪನಿ ಲಾಸ್ ಆಗುತ್ತೋ, ಅನ್ಲಿಮಿಟೆಡ್ ಮೀನ್ಸ್ he can sell his personal asset, personal property to fulfill the loss. It is called unlimited. Karta liability is unlimited. But co-persons ಏನಿದಾರಲ್ಲ ಆರ್ಗನೈಸೇಷನ್ ನಲ್ಲಿರುವಂತಹ ಫ್ಯಾಮಿಲಿ ಮೆಂಬರ್ಸ್, ಅವರ ಒಂದು ಲಯಬಿಲಿಟಿ ಲಿಮಿಟೆಡ್ ಆಗಿರುತ್ತೆ. ಸೆಕೆಂಡ್ ಒನ್, ದ ಕಂಟ್ರೋಲ್ ಆಫ್ ದ ಫ್ಯಾಮಿಲಿ. ಬಿಸ್ನೆಸ್ ನಲ್ಲಿ ಕರ್ತ ಫುಲ್ ಆಗಿ ಪವರ್ ಇರುತ್ತೆ. ಹಿ ಕ್ಯಾನ್ ಕಂಟ್ರೋಲ್ ಓವರ್ ಆಲ್ ದ ಬಿಸ್ನೆಸ್ ಇನ್ಕ್ಲೂಡಿಂಗ್ ಪರ್ಸನ್ಸ್, ಫ್ಯಾಮಿಲಿ ಮೆಂಬರ್ಸ್. ಬಟ್ ಹಿ ಟೇಕ್ ಆಲ್ ದ ಡಿಸಿಷನ್ಸ್. ಅವ್ರು ಏನ್ ಮಾಡ್ತಾರೆ, ಇವ್ರು ಸಜೆಷನ್ ಕೊಡಬಹುದು, ಈ ರೀತಿ ಮಾಡಿ ಅಂತ ಹೇಳಿ ಕೇಳಬಹುದು ಕರ್ತಾಗೆ. ಬಟ್ he is a controller, he is a manager overall the family business, Hindu undivided family business. He is a controller, he is a manager, and also unlimited liability. Our liability ಏನಾಗಿರುತ್ತೆ, ಅನ್ಲಿಮಿಟೆಡ್ ಆಗಿರುತ್ತೆ ಅಂತ ಹೇಳ್ತೀವಿ. In third one, minor members. Minors can also a members of the business. ಇಲ್ಲೇನಾಗುತ್ತೆ, ನಮ್ಮ ಬಿಸ್ನೆಸ್ ಮಾಡಬೇಕು ಅಂದ್ರೆ ಒಂದು ಏಜ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ನಮೆಂಟ್. ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ಇಷ್ಟು ಏಜ್ ಆಗಿರಬೇಕು. ಮಿನಿಮಮ್ ನನ್ನ ತಿಳಿದ ಮಟ್ಟಿಗೆ ಮಿನಿಮಮ್ 20 ಇಯರ್ಸ್, ಮೋರ್ ದ್ಯಾನ್ 18 ಇಯರ್ಸ್ ಆಗಿರಬೇಕು ಒಂದು ಬಿಸ್ನೆಸ್ ಅನ್ನ ರನ್ ಮಾಡಬೇಕು. ಬಟ್ ಇನ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಮೈನರ್ ಕ್ಯಾನ್ ಆಲ್ಸೋ ಹೆಲ್ಪ್ ಟು ದ ಕರ್ತ. ಅವರನ್ನು ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ಸೇರಿಸ್ಕೊಂಡಿರ್ತಾರೆ ಆರ್ಗನೈಸೇಷನ್ ನಲ್ಲಿ. ಹಿ ಕ್ಯಾನ್ ಆಲ್ಸೋ ಹೆಲ್ಪ್ ಟು ದ ಕರ್ತ. ನೀವು ಧಾರವಾಡಕ್ಕೆ ಹೋಗ್ಬಿಟ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ನೋಡಿದ್ದೀನಿ ನಾನು, ನನ್ನ ಗಮನಕ್ಕೆ ಬಂದಿರೋ ಹಾಗೆ ಆ ಫ್ಯಾಮಿಲಿಯಲ್ಲಿ 230 ಮೆಂಬರ್ಸ್ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ವಂಶ ಪಾರಂಪರವಾಗಿ ಅವರ ಅಜ್ಜ ಕಾಲದಿಂದನೂ ಹಿ ಕ್ಯಾನ್ ಬಿಸ್ನೆಸ್ ಮಾಡ್ತಾರೆ, ಕ್ಲಾತ್ ಬಿಸ್ನೆಸ್ ಅನ್ನು ಮಾಡ್ತಾರೆ. ಇವತ್ತಿಗೂ 230 ಮೆಂಬರ್ಸ್ ಎ ಸಿಂಗಲ್ ಹೌಸ್, ಒಂದೇ ಹೌಸ್ ನಲ್ಲಿದ್ದಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರ ಉದ್ದೇಶ ಏನು, ಹಿ ಕ್ಯಾನ್ ರನ್ ದ ಬಿಸ್ನೆಸ್. ಕರ್ತ ಒಬ್ಬರಿದ್ದಾರೆ, ಅವ್ರೇನ್ ಮಾಡ್ತಾರೆ, ಹಿ ಕ್ಯಾನ್ ಮ್ಯಾನೇಜ್ ಆಲ್ ದ ಮೆಂಬರ್ಸ್, ಫ್ಯಾಮಿಲಿ ಮೆಂಬರ್ಸ್, ಅಂಡ್ ರನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಇನ್ಕ್ಲೂಡಿಂಗ್ ಮೈನರ್ ಮೆಂಬರ್ ಆಲ್ಸೋ. ಮೈನರ್ ಅವ್ರ ಜೊತೆಗಿದ್ದಾರೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಅಂದ್ರೆ ಲಯಬಿಲಿಟಿ ಬಹಳ ಇಂಪಾರ್ಟೆಂಟ್. ನಾನು ಈಗ ಹೇಳಿದಾಗೆ ಕರ್ತ ಲಯಬಿಲಿಟಿ ಹೈಯೆಸ್ಟ್ ಆಗಿರುತ್ತೆ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಅನ್ಲಿಮಿಟೆಡ್ ಆಗಿರೋದಿಲ್ಲ, ಲಿಮಿಟೆಡ್ ಆಗಿರುತ್ತೆ. ಹಿ ಕ್ಯಾನ್ ಓನ್ಲಿ ಹೆಲ್ಪ್ ಟು ದ ಕರ್ತ. ಹಿ ಕ್ಯಾನ್ ಕಂಟ್ರೋಲ್, ಮ್ಯಾನೇಜ್ ಆಲ್ ದ ಆಕ್ಟಿವಿಟೀಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ. ಕಂಟ್ರೋಲ್ ನನಗೆ ಹೇಳಿದ್ನಲ್ಲ, ಕರ್ತ ಕಂಟ್ರೋಲ್ ಮಾಡ್ತಾರೆ, ಇವರನ್ನು ಸೇರಿಸಿಕೊಂಡೇ ಕಂಟ್ರೋಲ್ ಮಾಡ್ತಾರೆ. ಅಂಡ್ ಆಲ್ಸೋ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಮಾತ್ರ ಈ ಆಪ್ಷನ್ ಇರೋದು. ಮೈನರ್ ಮೆಂಬರ್ ಹಿ ಕ್ಯಾನ್ ಆಲ್ಸೋ ಇನ್ಕ್ಲೂಡಿಂಗ್ ಎ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಲಿಮಿಟ್, ಇದು ನಮ್ಮ ಲಕ್ಷಣಗಳು. ಅಂದ್ರೆ ಫ್ಯಾಮಿಲಿ ಬಿಸ್ನೆಸ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಲಕ್ಷಣಗಳು ಅಂತ ಹೇಳ್ತೀವಿ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್, ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಈ ಲಕ್ಷಣಗಳ ಜೊತೆಗೆ ವೆರಿ ಇಂಪಾರ್ಟೆಂಟ್ ಲಕ್ಷಣಗಳು, ಈಗ ನಮ್ಮ ಫೀಚರ್ಸ್ ಅಂತ ನಾವೇನು ಹೇಳಿದ್ವಲ್ಲ, ಇದರ ಜೊತೆಗೆ ಒಂದೆರಡು ಬಹಳ ಚೆನ್ನಾಗಿರುವಂತಹ ಮೆರಿಟ್ಸ್ ಇದೆ. ಅಂದ್ರೆ ಅಡ್ವಾಂಟೇಜಸ್ ಆಫ್ ದ HUF. ಏನಿದೆ ಅಡ್ವಾಂಟೇಜಸ್ ಅಂತ ಕೇಳಿದ್ರೆ, ಎಫೆಕ್ಟಿವ್ ಕಂಟ್ರೋಲ್. ಮೆರಿಟ್ಸ್ ಆಫ್ ದ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಎಫೆಕ್ಟಿವ್ ಕಂಟ್ರೋಲ್, ಬಿಕಾಸ್ ಕರ್ತ ಈಸ್ ಎ ಮ್ಯಾನೇಜರ್ ಅಂಡ್ ಆಲ್ಸೋ ಹಿ ಈಸ್ ಎ ಕಂಟ್ರೋಲರ್ ಓವರ್ ಆಲ್ ದ ಬಿಸ್ನೆಸ್. ಸೊ ಇವರೆಲ್ಲರೂ ಇವರಿಗೆ ಹೆಲ್ಪ್ ಮಾಡ್ತಾರೆ. ಹಿ ಕ್ಯಾನ್ ಕಂಟ್ರೋಲ್ ಓವರ್ ಆಲ್ ದ ಆರ್ಗನೈಸೇಷನ್ ಎಫೆಕ್ಟಿವ್ಲಿ. ಒಬ್ಬನೇ ಅಲ್ಲ, ಹಾಗಾಗಿ ಕಂಟ್ರೋಲ್ ಮಾಡಬಹುದು. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಕಂಟಿನ್ಯೂಡ್ ದ ಬಿಸ್ನೆಸ್ ಎಕ್ಸಿಸ್ಟೆನ್ಸ್. ನಾನು ಈಗಿದ್ದು ಹೇಳಿದೆ, ಅವರ ಅಜ್ಜನ ಕಾಲದಿಂದಲೂ ಇವತ್ತಿಗೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಯೇಷನ್ ಆಗಿ
ಬಿಸ್ನೆಸ್ ರನ್ ಆಗ್ತಾ ಇದೆ. ಸೋಲ್ ಟ್ರೇಡಿಂಗ್ ಆದ್ರೆ ನಿನ್ನ ಕ್ಲಾಸ್ ಅಲ್ಲಿ ಹೇಳಿದೆ ಲಿಮಿಟೆಡ್ ಟೈಮ್, ಲಾಂಗ್ ಟೈಮ್ ಇಲ್ಲ, ಸ್ಮಾಲ್ ಟೈಮ್. ಇವಾಗ ಶುರು ಮಾಡಿದ್ರೆ ನಾಳೆ ಕ್ಲೋಸ್ ಮಾಡಬಹುದು. ಬಟ್ ಫ್ಯಾಮಿಲಿ ಬಿಸ್ನೆಸ್ ಆಗಿರೋದ್ರಿಂದ it runs more than 20 years, 30 years, 50 years, 60 years. ನಾನು ನೋಡಿದ್ದೀನಲ್ಲ ಇವರು ಈ ಜನ ನಾನು ಹೇಳ್ತಿಲ್ಲ 230 ಮೆಂಬರ್ಸ್ ಏನಿದಾರಲ್ಲ ಇವರು ಬಿಸ್ನೆಸ್ ಅನ್ನು ಶುರು ಮಾಡಿ 120 ಇಯರ್ಸ್ ಆಗಿದೆ. 120 ಇಯರ್ಸ್ ಓನ್ಲಿ he can run the business for goodwill ಗೋಸ್ಕರ ಮಾಡ್ತಾರೆ. and also earning the ಮನಿಯನ್ನ ಅರ್ನ್ ಮಾಡ್ತಾನೆ ಇದ್ದಾರೆ. ಕಾರಣ ಏನು ಅಂದ್ರೆ 120 ಇಯರ್ಸ್, ಮೋರ್ ದ್ಯಾನ್ 120 ಇಯರ್ಸ್ ಕಸ್ಟಮರ್ ಮೈಂಡ್ ನಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ. ಚೆನ್ನಾಗಿರುವಂತಹ ಕ್ವಾಲಿಟಿ ಇರುತ್ತೆ ಬಟ್ಟೆ ಮೇಲೆ, ಹಾಗಾಗಿ he can buy the cloth. 230 members, more than 120 years. ಧಾರವಾಡದಲ್ಲಿ ಬೇಕಾದಷ್ಟು ನಾವು ಕುಟುಂಬಗಳನ್ನು ನೋಡಬಹುದು. ಬೆಂಗಳೂರಿಗೆ ಹೋದ್ರೆ ಒಂದಿಬ್ಬರನ್ನ ನೋಡಿದ್ದೀನಿ, ಮೊಳಕಾಲ್ಮೂರು ಅಂತ ಇದೆ, ಅಲ್ಲೂ ಅಷ್ಟೇ ಅವರೆಲ್ಲ ಫ್ಯಾಮಿಲಿ ಬಿಸ್ನೆಸ್ ಅನ್ನು ಮಾಡ್ತಾರೆ. ಅದರ ಉದ್ದೇಶ ಏನು ಅಂದ್ರೆ ಕರ್ತಾ ಈಸ್ ಎ ಫುಲ್ ಟೇಕರ್, ಅವರ ಜವಾಬ್ದಾರಿನೇ ಅದನ್ನ ನೋಡೋದು ಬಂದು. ಅಂಡ್ ಆಲ್ಸೋ he can control over all the organization ಅಂತ ಹೇಳ್ತೀವಿ. ಹಾಗಾದ್ರೆ ಲಾಸ್ಟ್ ಒನ್ ಲೆವರೇಜ್ ಲಯಬಿಲಿಟಿ ಆಫ್ ದ ಮೆಂಬರ್ಸ್. ಇಲ್ಲೇನಾಗುತ್ತೆ ಮೆರಿಟ್ ಏನು ಅಂದ್ರೆ ಇವರೆಲ್ಲ ಲಿಮಿಟೆಡ್ ಆಗಿರುವಂತಹ ಲಯಬಿಲಿಟಿ, ಓನ್ಲಿ ಕರ್ತಾ ಈಸ್ ಅನ್ಲಿಮಿಟೆಡ್. ಸೊ he can help very neatly, ಬಹಳ ಚೆನ್ನಾಗಿ ಮಾಡ್ತಾರೆ. the liability of the co-persons except the karta is limited and their share in the business. ಅವರು ಏನು ಮಾಡ್ತಾರೆ ಬಟ್ ಪ್ರಾಫಿಟ್ ಅನ್ನ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಆ ಬಿಸ್ನೆಸ್ ಗೆ ಅವರು ಹಾಕೋದ್ರಿಂದ he can run the organization very smoothly ಅಂತ ಹೇಳ್ತೀವಿ. ಹಾಗಾದ್ರೆ ಹಿಂದೂ ಅನ್ಡಿವಿಡೆಡ್ ಫ್ಯಾಮಿಲಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದು ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿ he can run the business with the karta, including the karta. Karta is a owner and also manager. He can control over all the organization, including their members and also minor member, also including in the all members. ಇವರೆಲ್ಲರೂ ಇದರಲ್ಲಿ ಸೇರ್ಕೋಬಹುದು. ಅವರ ಕೆಲಸ ಏನು ಅಂದ್ರೆ he can control over all the organization. ಹಾಗಾದ್ರೆ ಇವತ್ತು ನಾವು ತಿಳ್ಕೊಂಡಂತದ್ದು ಲಯಬಿಲಿಟಿ ಬಹಳ ಲಿಮಿಟೆಡ್ ಆಗಿರುತ್ತೆ co-persons ಅಂತ, ಬಟ್ ಕರ್ತಾ ಅವರ ಲಿಮಿಟೆಡ್ ಲಯಬಿಲಿಟಿ ಅನ್ಲಿಮಿಟೆಡ್ ಆಗಿರುತ್ತೆ. ಕಂಟ್ರೋಲ್ ಓವರ್ ಆಲ್ ದ ಆರ್ಗನೈಸೇಷನ್ ಕರ್ತಾ, ಬಟ್ ಇವ್ರನ್ನೂ ಸಹಿತ ಕಂಟ್ರೋಲ್ ಮಾಡೋದು ಕರ್ತಾ ಜವಾಬ್ದಾರಿ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಮೈನರ್ ಕ್ಯಾನ್ ಆಲ್ಸೋ ಇನ್ಕ್ಲೂಡಿಂಗ್ ಎ ಫ್ಯಾಮಿಲಿ ಬಿಸ್ನೆಸ್. ಹಿಂದೂ ಅನ್ಡಿವಿಡೆಡ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ ಅಂತ ಕರೀತಾರೆ ಫ್ಯಾಮಿಲಿ ಬಿಸ್ನೆಸ್. ಮೆರಿಟ್ ಜೊತೆಗೆ ಸಮ್ ಆಫ್ ದ ಡಿಮೆರಿಟ್ಸ್ ಆಲ್ಸೋ ಇನ್ ದ Hindu undivided family. Loopholes, disadvantages of the Hindu undivided family. First one, limited resource. HUF, Hindu undivided family business, faces the problems of limited resource. ಯಾಕೆ ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಹೊರಗಡೆ ಎಲ್ಲೂ ಅವರಿಗೆ ಬೇಕಾಗಿರುವಂತಹ ರಿಸೋರ್ಸ್ಗಳು ಅವರಿಗೆ ಸಿಗಲ್ಲ. ಹಾಗಾಗಿ he can work properly but a limited resource ಬಹಳ ಕಡಿಮೆ ಇದೆ. So he cannot do a more product ನ ಬಿಡುಗಡೆ ಮಾಡಲಿಕ್ಕೆ ಅವರಿಗೆ ಚಾನ್ಸ್ ಇಲ್ಲ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಅನ್ಲಿಮಿಟೆಡ್ ಲಯಬಿಲಿಟಿ ಆಫ್ ದ ಕರ್ತಾ. ಕರ್ತಾ ಅವರ ಲಿಮಿಟೆಡ್ ಲಯಬಿಲಿಟಿ ಇಲ್ಲ, ಅನ್ಲಿಮಿಟೆಡ್ ಆಗಿದೆ. ಇಟ್ ಈಸ್ ಎ ರಿಸ್ಕ್ ಫಾರ್ ದ ಆರ್ಗನೈಸೇಷನ್ ಬಿಕಾಸ್ ಸಮ್ಟೈಮ್ಸ್ ಇಟ್ ಬಿಕಮ್ ಎ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಲಾಸ್ ಆಯ್ತು ಅಂದ್ರೆ ಇನ್ಕ್ಲೂಡಿಂಗ್ ಮೆಂಬರ್ಸ್ ಆಲ್ಸೋ, ಇವರ ಲಾಸ್ ಏನಿದೆಯಲ್ಲ ಇವ್ರಿಗೂ ತಟ್ಟೆ. ಅದಕ್ಕೆ ಬಹಳ ಹುಷಾರಾಗಿರ್ಬೇಕು ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ. ಇವರಿಗೆ ಜೊತೆಗೆ ಸೇರಿಸ್ಕೊಂಡೇ ಬಿಸ್ನೆಸ್ ಮಾಡಿದ್ರು, ಬಟ್ ಕರ್ತಾ ಟೇಕಿಂಗ್ ದ ರಿಸ್ಕ್, ಕರ್ತಾ ರಿಸ್ಕ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಪ್ರಾಫಿಟ್ ಆದ್ರೆ ಬಹಳ ಒಳ್ಳೆಯದು, ಪ್ರಾಫಿಟ್ ಆಗಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ಅ ಲಾಸ್ ಇನ್ಕ್ಲೂಡಿಂಗ್ ಆಲ್ ದ ಫ್ಯಾಮಿಲಿ ಮೆಂಬರ್ಸ್. ಸೊ ಮೋಸ್ಟ್ ಡೇಂಜರಸ್. ಇಲ್ಲಿ ಕರ್ತಾ ಅವರ ಲಿಮಿಟೆಡ್ ಲಯಬಿಲಿಟಿ ಅಲ್ಲ, ಅನ್ಲಿಮಿಟೆಡ್ ಆಗಿರೋದ್ರಿಂದ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಲಿಮಿಟೆಡ್ ಮ್ಯಾನೇಜರಿಯಲ್ ಸ್ಕಿಲ್. ಇಲ್ಲಿ ಕರ್ತಾ ಅನ್ನೋರು ಓದಿರಲೇಬೇಕು ಅಂತ ಏನಿಲ್ಲ. ಲಿಟರೇಟ್ ಆರ್ ಇಲ್ಲಿಟರೇಟ್ he can also start a business. So a limited managerial skill, ಅವರಲ್ಲಿರೋ ಸ್ಕಿಲ್ ಚೆನ್ನಾಗೂ ಇರಬಹುದು, ಚೆನ್ನಾಗಿಲ್ಲದೂ ಇರಬಹುದು. ಚೆನ್ನಾಗಿದ್ರೆ he can run the business very neatly, smoothly. He can live in the world, ಬಹಳ ಚೆನ್ನಾಗಿ ಲೀವ್ ಮಾಡಬಹುದು ಮಾರ್ಕೆಟ್ ನಲ್ಲಿ.
ಬಟ್ ಸಮ್ ಟೈಮ್ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂತಹ ಪರ್ಸನ್ ಆಗಿದ್ರೆ ಮಾತ್ರ ಕರ್ತಾ ಹಿ ಕ್ಯಾನ್ ಕಂಟ್ರೋಲ್ ಓವರ್ ಆಲ್ ದ ಮೆಂಬರ್ಸ್ ಅಂಡ್ ಆಲ್ಸೋ ಔಟ್ ಆಫ್ ದ ಮಾರ್ಕೆಟ್ ಅನ್ನು ಕಂಟ್ರೋಲ್ ಮಾಡಬಹುದು. ಬಟ್ ಸಮ್ ಟೈಮ್ ಏನಾಗುತ್ತೆ, ಕರ್ತ ಓದಿಲ್ಲ ಅಂದ್ರೆ ಓದ್ಬೇಕು ಅಂತಾನೆ ಅಲ್ಲ, ಹಿ ಇಸ್ ಅ ನಾಲೆಜಬಲ್ ಪರ್ಸನ್ ಆಗಿರ್ಬೇಕು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ನಾಲೆಜಬಲ್ ಪರ್ಸನ್ ಆಗಿದ್ರೆ he know the pinpoint a customer wants, desires and also needs. ಅವನಿಗೆ ಬರ್ನಿಂಗ್ ಡಿಸೈರ್ ಕಸ್ಟಮರ್ ಏನು ಅಂತ ಗೊತ್ತಿದ್ರೆ he can very neatly smoothly he can sell the products. ಅವ್ರು ಏನು ಪ್ರಾಡಕ್ಟ್ ಅನ್ನು ಬಿಡುಗಡೆ ಮಾಡ್ತಾರೋ ಅದು ಕ್ಲಾತ್ ಆಗಿರ್ಬೋದು ಅಥವಾ ಬೇರೆ ಯಾವ ದಿನಸಿ ಸಾಮಾನುಗಳು ಆಗಿರ್ಬೋದು, ಮನೆ ಕೈಗಾರಿಕೆಗಳು, ಕರ್ತ he can control over the organization. But managerial skill, it is very important for the Hindu undivided families ಅಂತ ಹೇಳ್ತೀವಿ. ಅಂದ್ರೆ ಟೋಟಲ್ ಓವರ್ ಆಲ್ ಆಗಿ ನಾವೇನ್ ನೋಡಿದೀವಿ ಇವತ್ತು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಲಕ್ಷಣಗಳೇನು ಅಂತ ತಿಳ್ಕೊಂಡು. ಹಾಗಾದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಜೊತೆಗೆ ಥರ್ಡ್ ಇಂಪಾರ್ಟೆಂಟ್ ಇನ್ ಯುವರ್ ಸಿಲೆಬಸ್ ವೇರಿಯಸ್ ಬಿಸ್ನೆಸ್ ಅಲ್ಲಿ ಫಸ್ಟ್ ಒನ್ ನಾವೇನ್ ಮಾಡಿದ್ವಿ, ವೇರಿಯಸ್ ಫಾರ್ಮ್ಸ್ ಆಫ್ ದ ಬಿಸ್ನೆಸ್. ಫಸ್ಟ್ ಒನ್ ಸೋಲ್ ಟ್ರೇಡಿಂಗ್ ಕಂಪನಿ ಅಥವಾ ಸೋಲ್ ಟ್ರೇಡಿಂಗ್ ಪ್ರೊಪ್ರೈಟರ್ಶಿಪ್ ನಿನ್ನೆ ಕ್ಲಾಸ್ ಅಲ್ಲಿ. ಇವತ್ತು ಏನ್ ಮಾಡಿದ್ವಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಜೊತೆಗೆ ನೆಕ್ಸ್ಟ್ ಒನ್ ಪಾರ್ಟ್ನರ್ಶಿಪ್ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸಿಲೆಬಸ್. ಪಾರ್ಟ್ನರ್ಶಿಪ್ ಎಕ್ಸಾಮಿನೇಷನ್ ನಲ್ಲಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳ ಗಮನ ಕೊಟ್ಟು ನೀವು ಕೇಳಿಸ್ಕೋಬೇಕಾದ ವಿಷಯ. ಪಾರ್ಟ್ನರ್ಶಿಪ್ ಅಂದ್ರೆ ಏನು, ವಾಟ್ ಡು ಯು ಮೀನ್ ಬೈ ಪಾರ್ಟ್ನರ್ಶಿಪ್? ಆಕ್ಟ್ ಪಾರ್ಟ್ನರ್ಶಿಪ್ ಆಕ್ಟ್ ಹೇಳುತ್ತೆ ಕಂಪನಿ ಲಾ ಪ್ರಕಾರ ಬಹಳ ಚೆನ್ನಾಗಿ. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಇನ್ 1932 ಪ್ರಕಾರ ದ ರಿಲೇಷನ್ between persons who have agreed to share the profit of the business carried on by the all or any one them acting for all. It is a business one business. Partnership form ಅಂದ್ರೆ ಏನು ಅಂತ ಬಹಳ ಚೆನ್ನಾಗಿ ಡೆಫಿನೇಷನ್ ಬಹಳ ನೀಟಾಗಿ ಹೇಳುತ್ತೆ. ಸ್ವಲ್ಪ ಗಮನ ಕೊಟ್ಟು ನೀವು ನೋಡಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ವಾಟ್ ಡು ಯು ಮೀನ್ ಬೈ ಪಾರ್ಟ್ನರ್ಶಿಪ್. ನಾವು ಇಲ್ಲಿವರೆಗೂ ನಾವೇನ್ ಮಾಡಿದ್ದೀವಿ, ಸೋಲ್ ಟ್ರೇಡಿಂಗ್ ನೋಡಿದ್ದೀವಿ. What do you mean by sole trading? Single person, he can manage the organization. Second one, Hindu undivided family. It is also one person, Karta. He can control over all the family members. But quite different, some difference. A partnership ಅಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಏನು ಬದಲಾವಣೆ ಇಲ್ಲಿ ನೋಡಿ ಚೆನ್ನಾಗಿ ಗೊತ್ತಾಗುತ್ತೆ. ರಿಲೇಷನ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್, ಇಬ್ರು ಇರಲೇಬೇಕು, ಕಂಡೀಷನ್ ಇದೆ, ಇಬ್ರು ಇರಲೇಬೇಕು. ಶೇರ್ ದ ಪ್ರಾಫಿಟ್ ಆಫ್ a business carried on by them all means more than two persons or any one of them acting for all. ಸೋಲ್ ಟ್ರೇಡಿಂಗ್ ನಲ್ಲಿ ಈ ಆಪ್ಷನ್ ಇಲ್ಲ, ಆಕ್ಟಿಂಗ್ ಫಾರ್ ಆಲ್ ಆಫ್ ದೆಮ್ ಮಾಡಕ್ ಬರಲ್ಲ. ಕರ್ತ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಈ ಆಪ್ಷನ್ ಇಲ್ಲ. ಓನ್ಲಿ ಆಪ್ಷನ್ ಇಂದ ಪಾರ್ಟ್ನರ್ಶಿಪ್ ಅಲ್ಲಿ ಮಾತ್ರ ಇದು ಆಪ್ಷನ್ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ, ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಎ ಬಿ ಸಿ ಅಂತ 3 ಜನ ಇದ್ದಾರೆ ಪಾರ್ಟ್ನರ್ಸ್. ಎ ಬಿ ಸಿ ಅಂತ 3 ಪಾರ್ಟ್ನರ್ಸ್. ಇವ್ರ ಕೆಲಸ ಏನು ಅಂದ್ರೆ ಎ ಬಿ ಸಿ ರಿಲೇಷನ್ಸ್. ಅವ್ರೇನ್ ಮಾಡಿದ್ದಾರೆ, ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್. 3 ಜನ ಒಂದು ಬಿಸ್ನೆಸ್ ಶುರು ಮಾಡಿದ್ದಾರೆ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಕಾರ್ ಮ್ಯಾನುಫ್ಯಾಕ್ಚರರ್ 3 ಪರ್ಸನ್ಸ್ ಎ ಬಿ ಸಿ. ಇವರು 3 ಜನ ಏನ್ ಮಾಡಿದ್ದಾರೆ, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅಗ್ರಿ ಶೇರ್ ದ ಪ್ರಾಫಿಟ್. ಇವ್ರ ಜವಾಬ್ದಾರಿ ಏನು ಅಂದ್ರೆ 3 ಜನರನ್ನು ಶೇರ್ ಮಾಡ್ಕೋಬೇಕು. ಏನ್ನ, ಪ್ರಾಫಿಟ್ ಅನ್ನ. ಪಾರ್ಟ್ನರ್ಶಿಪ್ ಅಲ್ಲಿ ಮಾತ್ರ ಇದು ಸಾಧ್ಯ, ಬೇರೆದ್ರಲ್ಲಿ ಸಾಧ್ಯ ಇಲ್ಲ. ಅಗ್ರಿ ಟು ಶೇರ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್. ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಬರುವಂತಹ ಪ್ರಾಫಿಟ್ ಅನ್ನ 3 ಜನ ಹಂಚಿಕೊಳ್ಳಬೇಕು, ಬೈಫರ್ಕೇಶನ್ ಮಾಡಬೇಕು, ಶೇರ್ ಮಾಡಬೇಕು. ಆ 3 ಜನ ಅಂಡ್ ಆಲ್ಸೋ ಎನಿ ಒನ್ ಆಫ್ ದ ದೆಮ್ ಆಕ್ಟಿಂಗ್ ಫಾರ್ ಆಲ್. ಇವರಿಬ್ಬರಿಲ್ಲ, ಎಲ್ಲ ಹೋಗಿದ್ದಾರೆ ಸಮ್ ವರ್ಕ್, ಊರಿಗೆ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಇವರಿಬ್ಬರ ಪರವಾಗಿ ಇವನು ಆಕ್ಟ್ ಮಾಡ್ತಾನೆ. ಇಲ್ಲಿ ಅವಕಾಶ ಇಲ್ಲ, ಸೋಲ್ ಟ್ರೇಡಿಂಗ್ ನಲ್ಲೂ ಬರಲ್ಲ, ಓನ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಬರುತ್ತೆ. ಬಹಳ ಗಮನ ಕೊಟ್ಟು ಕೇಳಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಪಾರ್ಟ್ನರ್ಶಿಪ್ ಮೀನ್ಸ್
persons, 4 persons, more than 2 persons, he can agree. ಒಪ್ಪಂದ ಮಾಡಿಕೊಂಡಿದ್ದಾರೆ ಏನಂತ? we can share the profit. ಪ್ರಾಫಿಟ್ ಅನ್ನ ಶೇರ್ ಮಾಡ್ತೀವಿ, ಜೊತೆಗೆ ಆಕ್ಟಿಂಗ್ ಫಾರ್ ಆಲ್. 3 ಜನ ಇದ್ದಾರೆ, ಇವರಿಗೆ ದೂರ ಹೋಗಿದ್ದಾರೆ ಅನ್ಕೊಳ್ಳೋಣ, ಅಥವಾ ಕೆಲಸದಲ್ಲಿ ಇದ್ದಾರೆ, ಎಲ್ಲ ಹೋಗಿದ್ದಾರೆ, ಇವರಿಬ್ಬರ ಪರವಾಗಿ ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಆಕ್ಟಿಂಗ್ ಫಾರ್ ಆಲ್ ದೆಮ್. ಅದರಲ್ಲಿ ಅದು ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು. he can control over all the organization. ಅದು ಎ. ಅಕಸ್ಮಾತ್ ಆಗಿ ಎ ಮತ್ತು ಸಿ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ. ಬಿ ಆಕ್ಟಿಂಗ್ ಫಾರ್ ಎ ಅಂಡ್ ಆಲ್ಸೋ ಸಿ. ಅವನ ಜವಾಬ್ದಾರಿ ಅದು ಪಾರ್ಟ್ನರ್ಶಿಪ್ ನಲ್ಲಿ, ಅದನ್ನ ಇಲ್ಲಿ ಆಕ್ಟ್ ಹೇಳ್ತಾರೆ. ಪಾರ್ಟ್ನರ್ಶಿಪ್ ಆಕ್ಟ್ ಇನ್ 1932, the relation between a person who have agreed to share the profit of the business carried on by all or any one of them acting for all. ಅಕಸ್ಮಾತ್ ಆಗಿ ಸಿ ಎ ಮತ್ತು ಬಿ ಹೋಗಿದ್ದಾರೆ ಅನ್ಕೊಳ್ಳೋಣ. ಸಿ ಇವರು ಎ ಮತ್ತು ಬಿ ಪರವಾಗಿ ಕೆಲಸ ಮಾಡ್ತಾರೆ, ಕೆಲಸ ಮಾಡಲೇಬೇಕು. ಅದಕ್ಕೆ ನಾವೇನ್ ಕರಿತೀವಿ? ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಆಗಬೇಕು ಅಂದ್ರೆ ಮಿನಿಮಮ್ 2 ಪರ್ಸನ್ಸ್ ಇರಲೇಬೇಕು. ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 refers or defines the ಪಾರ್ಟ್ನರ್ಶಿಪ್ ಅನ್ನ ಹೇಳುತ್ತೆ. ಹಾಗಾದ್ರೆ ಸಮ್ ಆಫ್ ದ ಫೀಚರ್ಸ್, ಲಕ್ಷಣಗಳಿವೆ. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರಿಬೇಕು ಅಂದ್ರೆ ಏನೇನು ಇರಬೇಕು, ಲಕ್ಷಣಗಳು, ಫೀಚರ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಫೀಚರ್ಸ್. ಫಸ್ಟ್ ಫೀಚರ್, ಫಾರ್ಮೇಷನ್ ಥ್ರೂ ಅಗ್ರಿಮೆಂಟ್. ವಿತೌಟ್ ಅಗ್ರಿಮೆಂಟ್ we cannot do the business in the partnership form. ನಾನು ಈಗ ಹೇಳಿದೆ, ರಿಲೇಶನ್ಶಿಪ್ ಪರ್ಸನ್ who have agreed, agreement ಬೇಕೇ ಬೇಕು. The partnership firm business organization come into existence through a legal agreement between 2 or more persons. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಆಗಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ? ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಏನ್ ಮಾಡ್ತಾರೆ? he can run the business, he can form the business. Without agreement a partnership firm cannot be existence ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತೀವಿ. ಕಾರಣ ಏನು ಅಂದ್ರೆ ನಾವು ಇಲ್ಲಿ ಹೇಳಿದಾಗೆ more than 2 persons he can agree to share the profit ಅನ್ನ ಶೇರ್ ಮಾಡಬೇಕು. ಪ್ರಾಫಿಟ್ ಅನ್ನ ಶೇರ್ ಮಾಡಬೇಕು ಅಂತ ಅರ್ಥ ಏನು? ಲಾಸ್ ಆದ್ರೂ ಶೇರ್ ಮಾಡಬೇಕು ಅಂತ ಅರ್ಥ. ಇಟ್ ಇನ್ಕ್ಲೂಡಿಂಗ್ ದಟ್ ಸೆಂಟೆನ್ಸ್. ಪ್ರಾಫಿಟ್ ಅನ್ನ ಶೇರ್ ಮಾಡಬೇಕು, ಜೊತೆಗೆ ಆಕ್ಟಿಂಗ್ ಫಾರ್ ಆಲ್. ಒಬ್ಬರು ಯಾರು ಬಂದಿಲ್ಲ ಅಂದ್ರೆ ಇವರಿಬ್ರು ಇವರ ಪರವಾಗಿ ಕೆಲಸವನ್ನ ಮಾಡಬೇಕು. 1 ಪರ್ಸನ್ he can do for all them ಅಂತ ಹೇಳ್ತಾರೆ. ಮೊದಲನೇದು ಫಸ್ಟ್ ಫೀಚರ್, ಫಾರ್ಮೇಷನ್ ಥ್ರೂ ಅಗ್ರಿಮೆಂಟ್. ವಿತೌಟ್ ಅಗ್ರಿಮೆಂಟ್ he cannot do anything. ಮಾಡಿ ಬರೋದೇ ಇಲ್ಲ. ಅಂದ್ರೆ ದ ಅಗ್ರಿಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಇಲ್ಲಿ ಏನಿರುತ್ತೆ ಅಗ್ರಿಮೆಂಟ್ ಅಲ್ಲಿ? ಅಗ್ರೀಡ್ ಅಂತ ಹೇಳಿದ ನಾನು. ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ? ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದ ಗವರ್ನಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಅಮಾಂಗ್ ದ ಪಾರ್ಟ್ನರ್ಸ್, ಶೇರಿಂಗ್ ದ ಪ್ರಾಫಿಟ್ ಅಂಡ್ ಲಾಸಸ್ ಅಂಡ್ ಆಫ್ ದ ಮ್ಯಾನರ್ ಕಂಡಕ್ಟಿಂಗ್ ಎ ಬಿಸಿನೆಸ್ ಆರ್ ಸ್ಪೆಸಿಫೈಡ್. ನಾನು ಈಗ ಹೇಳಿದೆ ಪ್ರಾಫಿಟ್ ಜೊತೆಗೆ ಇನ್ಕ್ಲೂಡಿಂಗ್ ಲಾಸ್ ಆಲ್ಸೋ he can bifurcation share. 3 ಜನರಲ್ಲಿ ಏನ್ ಮಾಡಬೇಕು? ಪ್ರಾಫಿಟ್ ಅನ್ನ ಶೇರ್ ಹೇಗೆ ಮಾಡಬೇಕು? ಲಾಸ್ ಆದ್ರೂ ಹಾಗೆ ಶೇರ್ ಮಾಡಬೇಕು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ಲ ಪಾರ್ಟ್ನರ್ಶಿಪ್, ಅವರು ಅಷ್ಟೇ ಪರ್ಸೆಂಟೇಜ್ ಎಲ್ಲ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಈ 3 ಜನ ಇನ್ನೊಬ್ರು ಸೇರಿಸ್ಕೊಳ್ಬೇಕು, ಡಿ ಅಂತ ಸೇರಿಸ್ಕೊಳ್ಳೋಣ. 4 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. 25 25 25 25 100% he can share. ಟೋಟಲ್ 100% ಆಗುತ್ತೆ. 25% 25 25 25% 25% he can manage the organization. ಸಾಧ್ಯನೇ ಇಲ್ಲ ಅಂದ್ರೆ A B C D. A ಅಕಸ್ಮಾತ್ ಬರಲಿಲ್ಲ ಅಂದ್ರೆ he can manage B C D. 3% he can manage without a percentage, without sharing a profit or without sharing a loss. He cannot do anything. ಪ್ರಾಫಿಟ್ ಜೊತೆಗೆ ಅವರು ಏನ್ ಮಾಡಬೇಕು? ಲಾಸ್ ಅನ್ನು ಶೇರ್ ಮಾಡೋದು ಅವರ ಕರ್ತವ್ಯ. ಅದಕ್ಕೆ ಇಲ್ಲಿ ಹೇಳ್ತಾರೆ ಕಂಡೀಷನ್ಸ್, ಟರ್ಮ್ಸ್ ಏನೇನ್ ಮಾಡಬೇಕು
ಏನು ಅಂತ ಚೆನ್ನಾಗಿ ನೋಡಲೇಬೇಕು. ವಿತೌಟ್ ಕಂಡೀಷನ್ಸ್ ಆರ್ ಟರ್ಮ್ಸ್ ಈ ಕೆನಾಟ್ ಡೂ ದ ಬಿಸ್ನೆಸ್ ಅನ್ನು ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಹೂ ಹ್ಯಾವ್ ಅಗ್ರೀಡ್ ಪರ್ಸನ್ಸ್, ಅವರು 3 ಆಗಿರ್ಬೋದು 4 ಆಗಿರ್ಬೋದು, ಪ್ರಾಫಿಟ್ ಅನ್ನು ಶೇರ್ ಮಾಡೋದ್ರ ಜೊತೆಗೆ ಲಾಸ್ ಅನ್ನು ಶೇರ್ ಮಾಡ್ತಾರೆ. ಜೊತೆಗೆ ಹೌ ಟು ಆಕ್ಟ್ ವಿತ್ ಇನ್ ದ ಆರ್ಗನೈಸೇಷನ್, ಏನ್ ಮಾಡಬೇಕು, ಕಂಡೀಷನ್, ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಎಲ್ಲವನ್ನೂ ಈ ಅಗ್ರಿಮೆಂಟ್ ಅಲ್ಲಿ ಬರೆದಿರ್ತಾರೆ. ವಿತೌಟ್ ಅಗ್ರಿಮೆಂಟ್ ಎ ಪಾರ್ಟ್ನರ್ಶಿಪ್ ಫಾರ್ ದಟ್ ಕೆನಾಟ್ ಬಿ ಎಕ್ಸಿಸ್ಟೆನ್ಸ್. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ನಾನೇನು ಹೇಳೇ ಇಲ್ಲ ಅಗ್ರಿಮೆಂಟ್ ಬಗ್ಗೆ. ಸೋಲ್ ಟ್ರೇಡಿಂಗ್ ನಲ್ಲೂ ನಾನು ಹೇಳಿಲ್ಲ. ಚೆನ್ನಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ, ಕ್ಲೀನ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಪಾರ್ಟ್ನರ್ಶಿಪ್ ಫಾರ್ಮ್ ನಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗ್ರಿಮೆಂಟ್ ನಲ್ಲಿ ದ ಕಂಡೀಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಆರ್ ಇನ್ಕ್ಲೂಡಿಂಗ್, ಅದನ್ನ ಬಿಟ್ಟು ಮಾಡಲಿಕ್ಕೆ ಬರಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎ ಫಾರ್ಮೇಶನ್ ಥ್ರೂ ಅಗ್ರಿಮೆಂಟ್. ವಿತೌಟ್ ಅಗ್ರಿಮೆಂಟ್ he cannot do the business ಅಂತ ಪಾರ್ಟ್ನರ್ಶಿಪ್ ಅನ್ನು ಮಾಡಲಿಕ್ಕೆ ಬರಲ್ಲ. ಯಾಕೆ 32 ಆಕ್ಟ್ ಹೇಳ್ತಾ ಇದೆ ಅಗ್ರಿಮೆಂಟ್ ಈಸ್ ಕಂಪಲ್ಸರಿ. ವಿತೌಟ್ ಅಗ್ರಿಮೆಂಟ್ we cannot do the business. ಫಸ್ಟ್ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳ್ತೀವಿ. ಎರಡನೇದು ಪ್ರೆಸೆನ್ಸ್ ಆಫ್ ದ ಬಿಸ್ನೆಸ್. ದ ಅಗ್ರಿಮೆಂಟ್ ಬಿಟ್ವೀನ್ ಪರ್ಸನ್ ಮಸ್ಟ್ ಬಿ ಎ ಕ್ಯಾರಿ ಆನ್ ಸಮ್ ಲಾಫುಲ್ ಬಿಸ್ನೆಸ್. ಅಂದ್ರೆ ಅಗ್ರಿಮೆಂಟ್ ಆಗಬೇಕು ಅಂದ್ರೆ ಏನ್ ಬೇಕು, ಗವರ್ನಮೆಂಟ್ ಪರ್ಮಿಷನ್ ಬೇಕು. ಅಗ್ರಿಮೆಂಟ್ ಲೀಗಲಿ ಯು ಕ್ಯಾನ್ ಡೂ ದ ವರ್ಕ್. ಈ ಅಂದ್ರೆ ಅರ್ಥ ಏನು ಅಂತ ಏನ್ ತೋರಿಸ್ತಾ ಇದೆ, ಇಲ್ಲೀಗಲ್ ಆರ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಕ್ಟಿವಿಟೀಸ್ ಆರ್ ಪ್ರಾಹಿಬಿಟೆಡ್, ರಿಸ್ಟ್ರಿಕ್ಟೆಡ್. ಯಾವುದೇ ಕಾರಣಕ್ಕೂ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಲಿ ಅಥವಾ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಗಲಿ ಇಲ್ಲೀಗಲ್ ಆಗಲಿ ಪಾರ್ಟ್ನರ್ಶಿಪ್ ನಲ್ಲಿ ಮಾಡೋ ಹಾಗಿಲ್ಲ. ಇಟ್ ಈಸ್ ಪ್ರಾಹಿಬಿಟೆಡ್, ರೆಸ್ಟ್ರಿಕ್ಟೆಡ್ ಇನ್ ದ ಸೆಂಟ್ರಲ್ ಗವರ್ನಮೆಂಟ್. ಇಂಡಿಯನ್ ಗವರ್ನಮೆಂಟ್ ಏನಾಗಿದೆ ಅದನ್ನ ರೆಸ್ಟ್ರಿಕ್ಷನ್ ಮಾಡಿದೆ, ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ದ ಅಗ್ರಿಮೆಂಟ್ ಬಿಟ್ವೀನ್ ಎ ಪರ್ಸನ್ ಮಸ್ಟ್ ಬಿ ಕ್ಯಾರಿ ಆನ್ ಸಮ್ ಲಾಫುಲ್ ಬಿಸ್ನೆಸ್. ಲಾಫುಲ್ ಆಗಿ ಕಾನೂನಾತ್ಮಕವಾಗಿ ಮಾತ್ರ ನೀವು ಮಾಡಲಿಕ್ಕೆ ಸಾಧ್ಯತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಬರಲ್ಲ. ಅಗ್ರಿಮೆಂಟ್ ಆಗಬೇಕು, ಅದು ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಹೇಳ್ತೀವಿ. ಥರ್ಡ್ ಒನ್, ಸೆಕೆಂಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಲಾಫುಲಿ ಯು ಕ್ಯಾನ್ ಡೂ ದ ಬಿಸ್ನೆಸ್. ವಿತೌಟ್ ಲಾಫುಲ್ ಯು ಕ್ಯಾನಾಟ್ ಬಿಸ್ನೆಸ್ ಮಾಡಲಿಕ್ಕೆ ಬರಲ್ಲ. ಪಾರ್ಟ್ನರ್ಶಿಪ್ ಅನ್ನ ಹೇಳ್ತೀವಿ. ಥರ್ಡ್ ಒನ್ ವೆರಿ ಇಂಪಾರ್ಟೆಂಟ್, ಶೇರಿಂಗ್ ದ ಪ್ರಾಫಿಟ್ ಅಂತ ಹೇಳ್ತೀವಿ. ಶೇರ್ ಮಾಡಬೇಕು, ಪ್ರಾಫಿಟ್ ಅನ್ನ ಶೇರ್ ಮಾಡಬೇಕು. ಕಂಡೀಷನ್ ಇದೆ, ದ ಆಬ್ಜೆಕ್ಟಿವ್ ಆಫ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ದ ಅರ್ನ್ ದ ಪ್ರಾಫಿಟ್, ದೇರ್ ಶುಡ್ ಬಿ ಎ ಶೇರಿಂಗ್ ಸಚ್ ಎ ಪ್ರಾಫಿಟ್ ಅಮಾಂಗ್ ಆಲ್ ಆಫ್ ದ ಪಾರ್ಟ್ನರ್. ನೀವು ಯಾವುದೇ ಕಾರಣಕ್ಕೂ ಶೇರ್ ಮಾಡಲಿಲ್ಲ ಅಂದ್ರೆ ಅದು ಪಾರ್ಟ್ನರ್ಶಿಪ್ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಪಾರ್ಟ್ನರ್ಶಿಪ್ ಅಂತ ಅನ್ಸ್ಕೋಬೇಕು ಅಂದ್ರೆ ಮೂರನೇ ಫೀಚರ್, ಮೂರನೇ ಲಕ್ಷಣ ಏನು ಅಂತ ಕೇಳಿದ್ರೆ ಶೇರಿಂಗ್ ದ ಪ್ರಾಫಿಟ್. ಸೇಮ್ ಟು ಸೇಮ್ ಇಟ್ ಇನ್ಕ್ಲೂಡ್ಸ್ ಎ ಲಾಸ್ ಆಲ್ಸೋ. ಪ್ರಾಫಿಟ್ ಅನ್ನ ಹೇಗೆ ಶೇರ್ ಮಾಡ್ತೀವೋ ಜೊತೆಯಾಗಿ ಯು ಕ್ಯಾನ್ ಶೇರ್ ದ ಲಾಸ್ ಆಲ್ಸೋ. 100% ಬಂದಿದೆ ಅಂತ ಅನ್ಕೊಳ್ಳೋಣ, ಪ್ರಾಫಿಟ್ ಬಹಳ ರೇರು. ಸುಮ್ಮನೆ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ 100% ಶೇರ್ ಪ್ರಾಫಿಟ್ ಬಂದಿದೆ ಅಂತ ಅನ್ಕೊಂಡ್ರೆ 25 ಯು ಕ್ಯಾನ್ ಶೇರ್ ದ ಸಮನಾಗಿ ಈಕ್ವಲಿ ಯು ಕ್ಯಾನ್ ಶೇರ್ ದ ಪ್ರಾಫಿಟ್. ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಕೊಡೋ ಹಾಗಿಲ್ಲ. ಯಾವಾಗ ಹೀಗಾಗುತ್ತೆ ಅಂತ ಕೇಳಿದ್ರೆ ಕ್ಯಾಪಿಟಲ್ ಫಾರ್ಮೇಷನ್ ಏನಾದ್ರು ಜಾಸ್ತಿ ಇದ್ರೆ ಅವಾಗ ಏನಾಗುತ್ತೆ, ಬೈಫರ್ಗೇಷನ್ ಆಗುತ್ತೆ. ಬಟ್ ಯು ಕ್ಯಾನ್ ಶೇರ್ ದ ಪ್ರಾಫಿಟ್ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ರಿಸ್ಕ್ ಬಿಯರಿಂಗ್ ಫ್ಯಾಕ್ಟರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಪಾರ್ಟ್ನರ್ಸ್ ಬಿಯರ್ ದ ರಿಸ್ಕ್ ಇನ್ವಾಲ್ವ್ಡ್ ಇನ್ ರನ್ನಿಂಗ್ ಎ ಬಿಸ್ನೆಸ್ ಆಸ್ ಎ ಟರ್ನ್. ರಿಸ್ಕ್ ಹೇಗೆ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಕಂಡೀಷನ್ ಅಗ್ರಿಮೆಂಟ್ ಅಲ್ಲಿ ಬರೆದಿರ್ತಾರೆ, ಇವ್ರಿಗೆ ಇಷ್ಟಿದೆ ರಿಸ್ಕ್, ಇವ್ರಿಗೆ ಇಷ್ಟಿದೆ, ಇವ್ರಿಗೆ ಇಷ್ಟಿದೆ. ರಿಸ್ಕ್ ಹೇಗಿರುತ್ತೆ, ಆನ್ ದ ಅಗ್ರಿಮೆಂಟ್ ಯಾವ ರೀತಿ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೋ ಅದರ ಮೇಲೆ ಪಾರ್ಟ್ನರ್ಸಿನ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ಅದಕ್ಕೆ ಅಗ್ರಿಮೆಂಟ್ ಬೇಕೇ ಬೇಕು. ವಿತೌಟ್ ಅಗ್ರಿಮೆಂಟ್ ವಿ ಕ್ಯಾನಾಟ್ ಸ್ಟಾರ್ಟ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಇನ್ ದ ಐಸ್ ಆಫ್ ಲಾ, ವಿತೌಟ್ ಎ ಪರ್ಮಿಷನ್ ಆರ್ ವಿತೌಟ್ ಪರ್ಮಿಷನ್ ಆಫ್ ದ ಗವರ್ನಮೆಂಟ್, ಅದು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರಬಹುದು ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಆಗಿರಬಹುದು, ಸ್ಟೇಟ್ ಗವರ್ನಮೆಂಟ್ ಆಗಿರಬಹುದು, ಯು ಕ್ಯಾನಾಟ್ ಡೂ ಎನಿಥಿಂಗ್ ವಿತೌಟ್ ಪರ್ಮಿಷನ್ ಆಫ್ ದ
ಗವರ್ನಮೆಂಟ್ ಅಗ್ರಿಮೆಂಟ್ ಇಲ್ಲದೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಯು ಕೆನಾಟ್ ಡೂ ಎನಿಥಿಂಗ್, ಮಾಡಕ್ಕೆ ಬರಲ್ಲ ಪಾರ್ಟ್ನರ್ಶಿಪ್ ನಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಕಾನೂನಾತ್ಮಕವಾಗಿ ನೀವು ಮಾಡಬೇಕು ಬಿಸ್ನೆಸ್ ನ. ಆಂಟಿ ಸೋಷಿಯಲ್ ಆಗಿ ಅಥವಾ ಭಯೋತ್ಪಾದಕತೆ ಆಗಿರ್ಬೋದು, ಆಂಟಿ ಸೋಷಿಯಲ್ ಅಂತ ಹೇಳ್ತೀವಿ, ಅಥವಾ ಇಲ್ಲೀಗಲ್ ಆಗಿರ್ಬೋದು, ಯು ಕೆನಾಟ್ ಡೂ ಎನಿಥಿಂಗ್ ಅಂತ ಹೇಳ್ತಾರೆ. ರಿಸ್ಕ್ ಬಿಯರಿಂಗ್ ನಲ್ಲಿ ಅವರ ಪರ್ಸೆಂಟೇಜ್ ತೋರಿಸಿರ್ತಾರೆ ಅಗ್ರಿಮೆಂಟ್ ನಲ್ಲಿ, ಆ ಪ್ರಕಾರ ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಇನ್ನು ಸಿಕ್ಸ್ತ್ ಒನ್, ಡಿಸಿಷನ್ ಮೇಕಿಂಗ್ ಅಂಡ್ ಕಂಟ್ರೋಲ್ ಬೈ ದ ಪಾರ್ಟ್ನರ್. ಜನರಲಿ ಏನಾಗುತ್ತೆ, ದ ಪಾರ್ಟ್ನರ್ಸ್ ಆಫ್ ದ ಫರ್ಮ್ ಮೇಕ್ ಡಿಸಿಷನ್ ಎ ಮ್ಯೂಚುವಲ್ ಕನ್ಸೆಂಟ್, ಎ ಫರ್ಮ್ ಮ್ಯಾನೇಜ್ಡ್ ಬೈ ಎ ಜಾಯಿಂಟ್ ಎಫರ್ಟ್ ಅಂಡ್ ಆಲ್ ದ ಪಾರ್ಟ್ನರ್ಸ್. ಮ್ಯೂಚುವಲ್ ಕನ್ಸೆಂಟ್. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಒಂದು ವೀಕಿಗೆ ಒಂದ್ಸಾರಿ ಮೀಟಿಂಗ್ ಕರೀತಾರೆ. ಫಾರ್ ಎಕ್ಸಾಂಪಲ್ ಮೀಟಿಂಗ್ ನಲ್ಲಿ ಹೇಳ್ಬಿಟ್ಟಿರ್ತಾರೆ, ಪ್ರತಿ ಮೀಟಿಂಗ್ ನಲ್ಲೂ ಹೇಳ್ತಾರೆ ಇವ್ರು ಎ ಬಿ ಸಿ ಡಿ ಇವ್ರು 4 ಜನ ಪಾರ್ಟ್ನರ್ಸ್, ಇವ್ರ ಪಾರ್ಟ್ನರ್ಸ್ಗೆ ಮಾತಾಡ್ಕೊಂಡಿರ್ತಾರೆ 4 ಜನ. ಪ್ರತಿ ಸಂಡೇ 8 ಗಂಟೆಯಿಂದ 10 ಗಂಟೆ ಮೀಟಿಂಗ್ ಮಾಡಬೇಕು. ವಾಟ್ ಆರ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಪ್ರೀವಿಯಸ್ ವೀಕ್, ಏನೇನಾಗಿದೆ ಬಿಸ್ನೆಸ್ ನಲ್ಲಿ ಅದನ್ನೆಲ್ಲವನ್ನು ಮಾತಾಡಿಕೊಂಡು he can give a some decision, he take the decision ತಗೊಂಡಿದ್ದಾರೆ. ಎ ಅಂದ್ರೆ ಬಿ ಮತ್ತು ಸಿ ಮತ್ತು ಡಿ ನ ಒಂದು ಮ್ಯೂಚುವಲ್ ಕನ್ಸೆಂಟ್ ಇದೆ ಅಂತಾನೆ ಅರ್ಥ. ವಿತೌಟ್ ಕನ್ಸೆಂಟ್, ಮ್ಯೂಚುವಲ್ ಕನ್ಸೆಂಟ್ he cannot do anything, ಮಾಡಕ್ ಬರಲ್ಲ. ಯಾಕೆ, ಇವ್ರು ಕನ್ಸೆಂಟ್ ಬೇಕಿಲ್ಲ, ಇವ್ರನ್ನ ಒಂದು ಫೋನ್ ಮಾಡ್ತಾರೆ, ಮೀಟಿಂಗ್ ಬರಕ್ಕಾಗಲ್ಲ, ಕೆಲವೊಂದ್ಸಾರಿ ಎಲ್ಲೋ ದೂರ ಇರ್ತಾರೆ. ಮ್ಯೂಚುವಲ್ ಆಗಿ he can ಫೋನ್ ಕಾಲ್ ಅನ್ನು ಮಾಡಿ, ಆ ಫೋನ್ ಕಾನ್ಫರೆನ್ಸ್ ಮಾಡಿ he can take a permission, opinion of the co-partners. ಅಂದ್ರೆ ಡಿಸಿಷನ್ ಮೇಕಿಂಗ್ ಅಂಡ್ ಕಂಟ್ರೋಲ್ ಬೈ ಪಾರ್ಟ್ನರ್ಸ್. ಇಲ್ಲಿ ನಾನು ಈಗಿಂದು ಹೇಳಿದೆ ಆಕ್ಟಿಂಗ್ ಫಾರ್ ಆಲ್, ಇವ್ರು ಕೂಡ ಬಂದಿಲ್ಲ, ಇವರೇ ಇದ್ದಾರೆ. ಈ ಟೇಕ್ ದ ಬಿಸ್ನೆಸ್ ಓವರ್ ಆಲ್ ದ ಆರ್ಗನೈಸೇಷನ್. ಜವಾಬ್ದಾರಿ ಯಾರು, ಲಯಬಿಲಿಟಿ ಇದೆ. ಯಾಕೆ ಇಲ್ಲೇ ಬರ್ತಿದ್ದಾರೆ ಆಕ್ಟಿಂಗ್ ಫಾರ್ ಆಲ್. ಅಕಸ್ಮಾತ್ ಆಗಿ ಇವ್ರು ಕೂಡ ಬಂದಿಲ್ಲ ಅಂದ್ಕೊಳ್ಳೋಣ, ಎ ಸಿ ಡಿ ಬಂದಿಲ್ಲ, ಬಿ ಇಸ್ ದ ಓನರ್, he is a take care of the overall organization, he is a fully responsible person. Whenever become a loss, ಅವಾಗ ಇವನೇ ಜವಾಬ್ದಾರಿ ಆಗ್ತಾನೆ, ಇವ್ರ ಪರವಾಗಿ. ಯಾಕೆ, ಆಕ್ಟಿಂಗ್ ಫಾರ್ ಆಲ್. ಸೋಲ್ ಟೆಕ್ನಿಕಲ್ ಆಗಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಈ ಆಪ್ಷನ್ ಇಲ್ಲ. ಅದಕ್ಕೆ ಬಹಳ ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ಆಕ್ಟಿಂಗ್ ಫಾರ್ ಆಲ್, ಇವನೇನ್ ಮಾಡ್ತಾನೆ, ಆಕ್ಟ್ ಮಾಡ್ತಾನೆ ಇವ್ರ ಪರವಾಗಿ. ಅದಕ್ಕೆ ಬಹಳ ಹುಷಾರಾಗಿ he can take the decision with mutual consent of the partners ಅಂತ ಹೇಳ್ತೀವಿ. ನೆಕ್ಸ್ಟ್, ಲ್ಯಾಕ್ ಆಫ್ ಕಂಟಿನ್ಯೂಟಿ. ಈ ಪಾರ್ಟ್ನರ್ಶಿಪ್ ನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಲಕ್ಷಣ ಇದೆ, ಇದರಲ್ಲಿ ಇರುವಂತ ಲಕ್ಷಣ ಫೀಚರ್ ಏನು ಅಂದ್ರೆ ಲ್ಯಾಕ್ ಆಫ್ ಕಂಟಿನ್ಯೂಟಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದ್ರೆ ಸಮ್ ಆಫ್ ದ ಪಾರ್ಟ್ನರ್ಸ್ ಡೆತ್ ಆಗ್ಬೋದು, ರಿಟೈರ್ಮೆಂಟ್ ಆಗ್ಬೋದು, ಇನ್ಸಾಲ್ವೆನ್ಸಿ ಆಗ್ಬೋದು, ಆರ್ ಇನ್ಸ್ಯಾನಿಟಿ ಆಗ್ಬೋದು ಆಫ್ ದ ಪಾರ್ಟ್ನರ್ಸ್. ದ ಲ್ಯಾಕ್ ಆಫ್ ಕಂಟಿನ್ಯೂಟಿ. ಡೆತ್ ಅಂದ್ರೆ ಅವರು ಪಾರ್ಟ್ನರ್ಸ್ ಮೃತರಾಗಬಹುದು, ಮೊದಲನೇ ಆಪ್ಷನ್ ಇದೆ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಒನ್, ರಿಟೈರ್ಮೆಂಟ್ ಆಗಿ ಹೋಗಬಹುದು ಬಿಸ್ನೆಸ್ ನಿಂದ. ಅಂಡ್ ಆಲ್ಸೋ ಇನ್ಸಾಲ್ವೆನ್ಸಿ, ಪಾಪರಾಗೋದು ಅಂತ ಇನ್ಸಾಲ್ವೆನ್ಸಿ ಆಗಬಹುದು. ಈ 3 ಆಪ್ಷನ್ ಇರೋದ್ರಿಂದ ಪಾರ್ಟ್ನರ್ಶಿಪ್ ಫರ್ಮ್ ಇಟ್ ಕೆನಾಟ್ ಬಿ ಅ ಲಾಂಗ್ ಟರ್ಮ್ ಕಂಟಿನ್ಯೂಟಿ ಇರಲ್ಲ, ಕಂಟಿನ್ಯೂಟಿ ಬರಲಿಕ್ಕೆ ಚಾನ್ಸ್ ಬಹಳ ಕಡಿಮೆ ಇದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೀಚರ್, ಮೆಂಬರ್ಶಿಪ್. ದ ಮಿನಿಮಮ್ ಮೆಂಬರ್ಶಿಪ್ ಆಫ್ ದ ರಿಕ್ವೈರ್ಡ್ ನೀಡೆಡ್ ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಆಸ್ ಆಕ್ಟ್ ಹೇಳೋ ಪ್ರಕಾರ ಮಿನಿಮಮ್ 2 ಇರಬೇಕು. ಮ್ಯಾಕ್ಸಿಮಮ್ ನಂಬರ್ ಇಸ್ 10 ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್ ಆರ್ 20 ಇನ್ ಕೇಸ್ ಆಫ್ ಅದರ್ ಬಿಸ್ನೆಸ್ 20. ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಲಕ್ಷಣ ಇದೆ ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ. ಇಬ್ರು ಇರಲೇಬೇಕು ಕಂಡೀಷನ್. ಮಿನಿಮಮ್ 2 ಪಾರ್ಟ್ನರ್ಸ್ ಇಸ್ ರಿಕ್ವೈರ್ಡ್. ಆಕ್ಟ್ ಹೇಳ್ತಾರೆ ಮಿನಿಮಮ್ ಆಗಿ ಇಬ್ರು ಇರಲೇಬೇಕು. ಎರಡನೇದಾಗಿ 10 ಇನ್ ಕೇಸ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್. ನೀವು ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ಮಿನಿಮಮ್ ಆಗಿ 10 ಇರಲೇಬೇಕು ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ಕೇಳಿದ್ರೆ ಇನ್ ದ ಅದರ್ ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ನಲ್ಲಿ 20 ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ. ಕಂಡೀಷನ್ ಇದೆ. ಈಗ ಫೀಚರ್ಸ್ ಆಫ್ ದ ಲಾ ಹೇಳುವಂತದ್ದು ಮಿನಿಮಮ್ ಆಗಿ ಇಬ್ರು ಇರಲೇಬೇಕು. ಬ್ಯಾಂಕಿಂಗ್ ಬಿಸ್ನೆಸ್ ಆದ್ರೆ 10 ಇರಬೇಕು. ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಇನ್
ಅನದರ್ ಕೇಸ್ ಅಥವಾ ಅದರ್ ಬಿಸ್ನೆಸ್ ಆಗಿದ್ರೆ 20 ಇರಬೇಕು, ಅದಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ ಅಂತ ಹೇಳ್ತಾರೆ. ಇಟ್ ಇಸ್ ಅ ಕಂಡೀಷನ್. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಸ್ 50 ಆಸ್ ಪರ್ ದ ಪ್ರಾವಿಷನ್ ಆಫ್ ಇಂಡಿಯನ್ ಕಂಪನೀಸ್ ಆಕ್ಟ್. ಅದು ಕಂಪನಿಯಲ್ಲಿ ಬರಬೇಕಾದ್ರೆ ಇರಲಿ ಅಂದ್ರೆ 2 ಇರಬೇಕು, ಮ್ಯಾಕ್ಸಿಮಮ್ 20 ಇರಬೇಕು ಒಂದು ಹಂತದಲ್ಲಿ. ಮ್ಯಾಕ್ಸಿಮಮ್ 20 ಮೆಂಬರ್ಸ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲಿ 20 ಗಿಂತ ಜಾಸ್ತಿ ಇರೋ ಹಾಗಿಲ್ಲ. ಇಟ್ ಇಸ್ ಅ ಕಂಡೀಷನ್ ಫೀಚರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಲಾಸ್ಟ್ ಒನ್ ಮ್ಯೂಚುವಲ್ ಏಜೆನ್ಸಿ ಅಂದ್ರೆ ದ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಫರ್ಮ್ ಮೇ ಬಿ ಕ್ಯಾರಿಡ್ ಬೈ ಆಲ್ ದ ಪಾರ್ಟ್ನರ್ಸ್ ಆಫ್ ದೆಮ್ ಎನಿ ಆಕ್ಟಿಂಗ್ ಫಾರ್ ಆಲ್ ದೆಮ್. ಅಂದ್ರೆ ನಾನು ಈಗ ಹೇಳಿದೆ, ಏನೇ ಕೆಲಸ ಮಾಡಬೇಕಾದ್ರೂ ಇವರ ಪರವಾಗಿ ಕೆಲಸ ಮಾಡ್ತಾರೆ. ಅದು ಬ್ಯಾಂಕಿಂಗ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಎಲ್ಲಾ ಕೆಲಸಗಳಲ್ಲೂ he can work properly acting by them. ಆಕ್ಟಿಂಗ್ ಮಾಡ್ತಾರೆ ಎಲ್ಲರ ಪರವಾಗಿ. ಅಂದ್ರೆ ಅರ್ಥ ಏನು? ಇವರ ಮ್ಯೂಚುವಲ್ ಕನ್ಸೆಂಟ್ ಇದೆ. ವಿತೌಟ್ ಕನ್ಸೆಂಟ್ he cannot do the anything activity in the partnership firm. partnership firm ನ ಕಂಡೀಷನ್ ಏನು ಅಂದ್ರೆ agreement between more than 2 persons he can work the organization. ಆರ್ಗನೈಸೇಷನ್ ನಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಇವರ ಮ್ಯೂಚುವಲ್ ಕನ್ಸೆಂಟ್ ಅನ್ನ, ಪಾರ್ಟ್ನರ್ಸ್ ನ ಮ್ಯೂಚುವಲ್ ಕನ್ಸೆಂಟ್ ಅನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು he can do the work. ಅಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನು ಅಂತ ಇವತ್ತು ನೋಡಿದ್ವಿ. 1932 ಆಕ್ಟ್ ಪ್ರಕಾರ a relationship between a person who have agreed to share the profit of the business carried on by all or any one of them acting for all. ಅಂದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ನೋಡೋ ಪ್ರಕಾರ ಈ ಜಾಯಿಂಟ್ ಇನ್ಕಮ್ ಫ್ಯಾಮಿಲಿ ಅಂದ್ರೆ ಏನು, ಬಿಸ್ನೆಸ್ ಅಂದ್ರೆ ಏನು ಅಂತ ನೋಡಿದ್ವಿ. ಮೀನಿಂಗ್ ಅಂಡ್ ಡೆಫಿನೇಷನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನು, ಪಾರ್ಟ್ನರ್ಶಿಪ್ ನಲ್ಲಿರುವಂತಹ ಡೆಫಿನೇಷನ್ ಏನು, ಅದರ ಲಕ್ಷಣಗಳೇನು ಅಂತ ನಾವಿವತ್ತು ಬಹಳ ಲಿಮಿಟೆಡ್ ಆಗಿ ಬಹಳ ನೀಟಾಗಿ ತಿಳಿಲಿಕ್ಕೆ ಪ್ರಯತ್ನ